ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಫುಟ್ಪಾತ್ ಮೇಲೆ ನುಗ್ಗಿದಂತಹ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳು. ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿ. ನೋಡಿ, ಬಿಎಂಟಿಸಿ ಹೋಗಿ ಈಗ ಅದರ ಹೆಸರು ಕಿಲ್ಲರ್ ಬಿಎಂಟಿಸಿ ಆಗಿ ಹೋಗ್ಬಿಟ್ಟಿದೆ. ಫುಟ್ಪಾತ್ ಮೇಲೆ ನುಗ್ಗಿದಂತಹ ಎಲೆಕ್ಟ್ರಿಕ್ ಬಸ್ ಬಿಎಂಟಿಸಿ ಬಸ್ ಫುಟ್ಪಾತ್ ಮೇಲೆ ನುಗ್ಗಿ ಹೋಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ನಲ್ಲಿ ಅಪಘಾತ ನಡೆದಿರೋದು. ಫುಟ್ಪಾತ್ನಲ್ಲಿದ್ದ ಪಾದಾಚಾರಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ನುಗ್ಗಿ ಆಟೋಗೂ ಕೂಡ ಡಿಕ್ಕಿ ಹೊಡೆದಿದೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಡಿಕ್ಕಿಯಿಂದ ಆಟೋ ಚಾಲಕನ ಸ್ಥಿತಿ ಗಂಭೀರ ಆಗಿದೆ. ಮತ್ತೊಬ್ಬ ಪಾದಾಚಾರಿ ಸಾವನ್ನಪ್ಪಿದ್ದಾನೆ. ಆಟೋ ಬಳಿಕ ಮರಕ್ಕೂ ಡಿಕ್ಕಿ ಹೊಡೆದಿದೆ ಬಿಎಂಟಿಸಿ ಬಸ್ಸು. ಮೆಜೆಸ್ಟಿಕ್ ನಿಂದ ಚಂದಾಪುರಕ್ಕೆ ಈ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಹೋಗ್ತಾ ಇತ್ತು. ಆ ಒಂದು ಮಾರ್ಗದಲ್ಲಿ ಬಸ್ ಚಾಲಕನ ಅಜರೂಕತೆ ಕಾರಣದಿಂದ ಈ ಒಂದು ಅಪಘಾತ ಆಗಿದೆ ಅನ್ನುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಫುಟ್ಪಾತ್ನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ನುಗ್ಗಿರೋದು. ಮೊದಲಿಗೆ ಒಬ್ಬ ಪಾದಾಚಾರಿಯನ್ನ ಕೊಲೆ ಮಾಡಿ ನಂತರ ಆಟೋ ಚಾಲಕರಿಗೆ ಗಾಯಗೊಳಿಸಿ ನಂತರ ಮರಕ್ಕೆ ಗುದ್ದಿರೋದು ನಮ್ಮ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್. ಈ ಬಿಎಂಟಿಸಿಯಿಂದ ಎಷ್ಟು ಅಪಘಾತಗಳಾಗತ್ತೆ, ಎಷ್ಟು ಬಲಿಗಳಾಗತ್ತೆ, ಇನ್ನು ನೋಡ್ತಾ ಹೋಗ್ಬೇಕು ನಾವು. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ವಾ, ಇದೇ ಬಿಎಂಟಿಸಿ ಬಸ್ ಡೈರೆಕ್ಟ್ ಆಗಿ ಫುಟ್ಪಾತ್ಗೆ ನುಗ್ಗಿರೋದು. ಯಾವ ರೀತಿ ಆ ಡ್ರೈವರ್ ಗಾಡಿ ಓಡಿಸ್ತಾ ಇದ್ದ ಅಂತ ಗೊತ್ತಿಲ್ಲ, ಯಾವ ಕನಸು ಕಾಣ್ತಾ ಇದ್ದ ಅಂತನೂ ಗೊತ್ತಿಲ್ಲ. ವಿಚಾರಿಸಬೇಕಾಗಿದೆ ಸ್ವಲ್ಪ. ಬಿಎಂಟಿಸಿ ಬಸ್ಗಳು ಈಗಾಗಲೇ ಎಷ್ಟೋ ಅವಾಂತರಗಳನ್ನ ಮಾಡಿದ್ದಾವೆ. ಅದೊಂಥರ ಬಿಎಂಟಿಸಿ ಬಸ್ ಅಂತ ಅಂದ್ರೆ ಒಂಥರ ಮಾರಿ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರುತ್ತೆ. ಯಾಕೆಂತ ಅಂದ್ರೆ ಈ ಬಿಎಂಟಿಸಿ ಬಸ್ ಪಕ್ಕ ಹೋಗೋದಕ್ಕೆ ಯಾವುದೇ ಚಾಲಕ ಕೂಡ, ಅದು 4 ವೀಲರ್ ಆಗಿರ್ಲಿ, 2 ವೀಲರ್ ಆಗಿರ್ಲಿ, ಆಟೋಗಳಾಗಿರ್ಲಿ, ಮತ್ತೊಂದು ಗಾಡಿ ಆಗಿರ್ಲಿ, ಹೆದರ್ತವೆ. ಯಾಕೆ ಹೆದರ್ತವೆ ಅಂತಂದ್ರೆ ಈ ತರ ಅಚಾನಕ್ಕಾಗಿ ಬಂದು ಗುದ್ದು ಬಿಡ್ತಾರೇನೋ, ಯಾವ ನಶೆಯಲ್ಲಿರ್ತಾರೋ ಬಂದು ಗುದ್ದು ಬಿಡ್ತಾರೆ ಅನ್ನುವಂತಹ ಭಯಕ್ಕೆ ಅವ್ರ ಪಕ್ಕ, ಆ ಗಾಡಿಗಳ ಪಕ್ಕ ಹೋಗೋದಕ್ಕೆ ಹೆದರ್ತಾರೆ. ಅಂತಹ ಸ್ಥಿತಿಯನ್ನ ನಮ್ಮ ಬಿಎಂಟಿಸಿ ಬಸ್ಗಳು ಈಗಾಗಲೇ ನಿರ್ಮಾಣ ಮಾಡಿ ಹೋಗ್ಬಿಟ್ಟಿದ್ದಾವೆ. ಅದು ಸ್ವಲ್ಪ ನಮ್ಮ ಡ್ರೈವರ್ಗಳನ್ನ ಸ್ವಲ್ಪ ಹುಷಾರಾಗಿರೋಣ. ಬೇರೆ ಜೀವಗಳು, ನಿಮ್ಮ ಥರನೇ ಜೀವಗಳಿರ್ತವೆ, ಜೀವನ ಸಾಗಿಸ್ತಿರ್ತವೆ. ನೀವು ಹಿಂಗೆ ಗುದ್ದು ಹೋಗ್ಬಿಟ್ರೆ ಪಾಪ ಅವ್ರೇನು ಮಾಡ್ತಾರೆ ಅಂತ. ಎಸ್, ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಅಪಘಾತಕ್ಕೆ ಕಾರಣ ಆಗಿರೋದು. ಡ್ರೈವರ್ ಮೇಲೆ ಸ್ವಲ್ಪ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಆಟೋಗೆ ಡಿಕ್ಕಿ ಹೊಡೆದಿದೆ. ಒಬ್ಬ ಪಾದಾಚಾರಿಯನ್ನ ಕೊಲೆನೇ ಮಾಡಿಬಿಟ್ಟಿದೆ. ಕೊಲೆ ಅಂತ ಅಂದ್ರೆ ನೋಡಿ, ಅವ್ರ ಅಕಸ್ಮಾತ್ ಬಸ್ಸನ್ನ ಈ ರೀತಿ ನುಗ್ಗಿಸ್ತಾ ಇದ್ದಿದ್ರೆ ಆ ಪಾದಾಚಾರಿಯ ಜೀವನ ಚೆನ್ನಾಗಿರ್ತಿತ್ತು. ಕಂಪ್ಲೀಟ್ ಆಗಿ ಪಾದಾಚಾರಿಯ ಜೀವನವನ್ನ, ಅವನ ಕನಸುಗಳನ್ನ ಈ ರೀತಿಯಾಗಿ ನುಜ್ಜುನೂರು ಮಾಡಿದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆ ಆಟೋ ಚಾಲಕನ ಸ್ಥಿತಿ ಗಂಭೀರ ಆಗಿದೆ. ಇದೆಲ್ಲದಕ್ಕೂ ಕೂಡ ಈ ಬಸ್ ಚಾಲಕನ ನೆಗ್ಲಿಜೆನ್ಸಿ ಕಾರಣ ಅನ್ನುವಂತಹ ಶಂಕೆ ವ್ಯಕ್ತ ಆಗ್ತಾ ಇರೋದು. ನೋಡ್ಬೇಕು ಇನ್ನು ಎಷ್ಟು ಬಿಎಂಟಿಸಿ ಬಸ್ಗಳು ಇಂತಹದ್ದೇ ಪ್ರಾಣಗಳನ್ನ ತೆಗೆದುಕೊಂಡ ಮೇಲೆ ಹೋಗ್ತಾವೆ, ಕಾದ್ ನೋಡ್ಬೇಕಾಗಿದೆ. ಎಸ್, ನಿಮಗೆ ಈಗಷ್ಟೇ ಹೇಳ್ತಾ ಇದ್ದೆ, ಬಿಎಂಟಿಸಿ ಬಸ್ಗಳು ಹಲವಾರು ಅವಾಂತರಗಳಿಗೆ ಈಗಾಗಲೇ ಕಾರಣ ಆಗಿದ್ದಾವೆ. ಇದು ಇನ್ನೊಂದು ಅದಕ್ಕೆ ಆಡ್ ಆನ್ ಅಂತ ಹೇಳಬಹುದೇನೋ ಬಹುಶಃ. ಬೆಂಗಳೂರಿನ ಕೆಆರ್ ಸರ್ಕಲ್ ನಲ್ಲಿ ಈ ಅಪಘಾತ ನಡೆದಿರೋದು. ಒಂದಲ್ಲ ಒಂದು ದಿನಕ್ಕೆ ಒಂದಾದ್ರೂ ಬಿಎಂಟಿಸಿ ಬಸ್ಗಳ ಅಪಘಾತ ಇಲ್ಲದೆ ಇದ್ರೆ ಇವರಿಗೊಂಥರ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅನ್ನುವಂತಹ ಮಾತುಕತೆಗಳು ಬರ್ತಾ ಇರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಐಶ್ವರ್ಯ ಕಾಲ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಐಶ್ವರ್ಯ ಅವರೇ, ನೋಡಿ, ಬಿಎಂಟಿಸಿ ಬಸ್ಸು ಈ ಕೆಆರ್ ಸರ್ಕಲ್ ನಲ್ಲಿ ಅಪಘಾತ ಮಾಡಿರೋದು. ಈಗಾಗಲೇ ಒಂದು ಪ್ರಾಣ ಹೋಗಿದೆ, ಆಟೋ ಚಾಲಕನ ಸ್ಥಿತಿ ಗಂಭೀರ ಆಗಿದೆ ಅನ್ನುವಂತಹ ಮಾತುಕತೆಗಳು. ಹೇಗ್ ನುಗ್ತು, ಏನಾಯ್ತು, ಅಲ್ಲಿ ಪರಿಸ್ಥಿತಿ ಈಗ ಹೇಗಿದೆ, ಆಟೋ ಚಾಲಕನ ಪರಿಸ್ಥಿತಿ ಹೇಗಿದೆ, ತಿಳಿಸ್ಕೊಡ್ಬೋದಾ? ಏನಾದ್ರು ಮಾಹಿತಿ ಇದೆಯಾ? ಖಂಡಿತ ರಂಜಿತಾ, ಏನ್ ಸದ್ಯ ನೀವು ಹೇಳ್ದಂಗೆ ಹೌದು. ಈ ಬಸ್ ಏನು ಮೆಜೆಸ್ಟಿಕ್ ಇಂದ ಚಂದಾಪುರ ಕಡೆ ಹೋಗ್ತಾ ಆಗ್ತಿರುವಾಗ ಈ ಅಪಘಾತ ಆಗಿರುವಂತದ್ದು. ಈ ಅಪಘಾತದಲ್ಲಿ ಒಂದು ಬಲಿಯಾಗಿದೆ ಅಂತ ಹೇಳ್ಬೋದು. ಕಿಲ್ಲಿಂಗ್ ಬಿಎಂಟಿಸಿ ಅಂತ ಎಲ್ಲೋ ಒಂದ್ ಕಡೆ ಪಟ್ಟ ನಮ್ಮ ರಾಜ್ಯಕ್ಕೆ ಸಿಕ್ಕಿರೋದು. ಎಲ್ಲೋ ಒಂದ್ ಕಡೆ ಇದು ಒಂದು ಸಾಕ್ಷಿ ಆಗ್ತಿದೆ. ಈಗ ಸದ್ಯ ನಾವು ಅದೇ ಜಾಗದಲ್ಲಿ ಇರುವಂತದ್ದು. ಸದ್ಯ ಈಗ ಅಲ್ಲಿ ಏನು ಸಾವನ್ನಪ್ಪಿದ್ರು ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕಳಿಸಿರುವಂತಹ ಕೆಲಸವನ್ನ ಮಾಡಲಾಗಿದೆ. ಈಗ ಸದ್ಯ ಸಾಕಷ್ಟು ಮಳೆ ಇರೋದ್ರಿಂದ ಬಸ್ಸಿನ ತೆರವು ಮಾಡ್ಲಿಕ್ಕೆ ಆಗಿಲ್ಲ. ಬಸ್ಸನ್ನ ಹಂಗೆ ಇಟ್ಕೊಂಡು ಈಗ ಸದ್ಯ ದೂರವಾಣಿ ಸಂಪರ್ಕದಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ. ದಟ್ಸ್ ಓಕೆ, ನೋ ವರೀಸ್. ನಾವಾಗಲೇ ಮಾತನಾಡ್ತಾ ಇದ್ರು ನಮ್ಮ ಐಶ್ವರ್ಯ ಪ್ರತಿನಿಧಿ ಅವರು. ಹಾಗಾದ್ರೆ ಈಗ ಒಂದು ಪ್ರಶ್ನೆ ಏನು ಅಂತ ಅಂದ್ರೆ, ಬಿಎಂಟಿಸಿ ಬಸ್ನಲ್ಲಿರುವಂತಹ
ಆ ಜನರ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ಸ್ವಲ್ಪ ಈಗ ನಾವು ವಿಚಾರಿಸಬೇಕಾಗಿದೆ. ಯಾಕಂತ ಅಂದ್ರೆ ಈ ವ್ಯಕ್ತಿ ಹೇಗ್ ಬೇಕೋ ಹಾಗೆ ಓಡಿಸಿ ಒಬ್ಬ ಪಾದಚಾರಿಯನ್ನ ಕೊಲೆ ಮಾಡಿದ್ದಾನೆ. ಅಲ್ಲಿರುವಂತಹ ಆ ಬಸ್ನಲ್ಲಿರುವಂತಹ ಜನರ ಪರಿಸ್ಥಿತಿ ಏನು ಅದು ಸ್ವಲ್ಪ ನಾವು ಗಮನ ಹರಿಸಬೇಕು. ಯಾಕಂತ ಅಂದ್ರೆ ಒಬ್ಬ ಡ್ರೈವರನ್ನ ನಂಬಿಕೊಂಡು ಸಾವಿರಾರು ಜನ BMTC ಬಸ್ಗಳಲ್ಲಿ ಓಡಾಡ್ತಾ ಇರ್ತಾರೆ. ಅವರ ಜೀವವನ್ನ ಪಣಕ್ಕೆ ತೊಟ್ಟು ಓಡಾಡ್ತಾ ಇರ್ತಾರೆ. ಕೆಲವೊಂದು ಸಂದರ್ಭಗಳಂತೂ ಇಂತಹ ಸಂದರ್ಭಗಳೇ. ಹೀಗೆ ನುಗ್ಗಿಸ್ಬಿಟ್ರೆ ಅವರ ಜೀವ ಒಂದು ರೀತಿಯಲ್ಲಿ ಮಂಗನ ಕೈಲಿ ಮಾಣಿಕ್ಯ ಕೊಟ್ಟ ಹಾಗೆ. ಮಂಗ ಹೆಂಗ್ ಬೇಕಾದ್ರೂ ಆಡ್ಬೋದು, ಮಾಣಿಕ್ಯ ಕೊಟ್ರೆ ಜೀವ ತೆಗೆದುಕೊಂಡ್ರು ಯಾವುದೇ ರೀತಿಯ ಶಂಕೆ ಇಲ್ಲ ಅನ್ನುವಂತಹ ಮಾತುಗಳು. ಸದ್ಯಕ್ಕೆ ನಮ್ಮ BMTC ಬಸ್ನ ನೆಗ್ಲಿಜೆನ್ಸಿಯಿಂದ ಪಾದಚಾರಿ ಸಾವನ್ನಪ್ಪಿದ್ದಾನೆ. ಆಟೋ ಚಾಲಕನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಮುಂದೇನಾಗುತ್ತೆ ನೋಡಬೇಕಾಗಿದೆ.